ಜೈ ಹಿಂದ್. SSC GD 2026 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಇವತ್ತು ನಾವು 5ನೇ ಒಂದು ಟಾಪಿಕ್ ಅನ್ನು ನೋಡ್ತಾ ಇದ್ದೇವೆ. ಹಿಂದಿ ವಿಷಯದಲ್ಲಿ ಅನೇಕಾರ್ಥಕ ಶಬ್ದಗಳನ್ನ ನೋಡೋಣ. ಅನೇಕಾರ್ಥಕ ಶಬ್ದಗಳು ಅಂತಂದ್ರೆ ಒಂದು ಶಬ್ದ ಇರುತ್ತೆ, ಇದರಲ್ಲಿ ಒಂದು ಶಬ್ದ ಇರ್ತೈತಿ. ಆ ಶಬ್ದಕ್ಕೆ ಬಹಳಷ್ಟು ಏನಿರ್ತವೆ, ಬಹಳಷ್ಟು ಬೇರೆ ಬೇರೆ ಬಹಳಷ್ಟು ಬೇರೆ ಬೇರೆ ಅರ್ಥಗಳಿರ್ತವೆ. ಅಂತಹ ಶಬ್ದಗಳಿಗೆ ನಾವು ಅನೇಕಾರ್ಥಕ ಶಬ್ದ ಅಂತ ಕರಿತಾ ಇದ್ದೇವೆ. ಈಗ ಉದಾಹರಣೆಗಳನ್ನ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದರಲ್ಲಿ ಬಹಳಷ್ಟು ಉದಾಹರಣೆಗಳನ್ನ ನೀಡಲಾಗಿದೆ ಈ ಒಂದು PDF ದಲ್ಲಿ. ಇಲ್ಲಿ ಅಂಕ ಅಂತ ಇದೆ. ಅಂಕ ಅಂತಂದ್ರೆ ನಮಗೆ ಬಹಳಷ್ಟು ನೆನಪಿನಲ್ಲಿ ಬರೋದೇನು ಅಂತಂದ್ರೆ ಅದೊಂದು ಸಂಖ್ಯಾ ಅಂತ ಹೇಳಾಗುತ್ತೆ. ಬಟ್ ಇದರಲ್ಲಿ ಮತ್ತೆ ಬೇರೆ ಅರ್ಥನೂ ಆಗುತ್ತೆ. ಅಂಕ ಅಂತಂದ್ರೆ ಗೋದ ಅಂತ ಆಗ್ತೈತಿ, ಅದ ಮಡಿಲು ಅಂತ ಹೇಳ್ತೇವೆ ನಾವು, ಚಿಹ್ನ ಅಂತ ಆಗ್ತೈತಿ, ಗುರುತು. ನಾಟಕ ಏಕ ಭಾಗ ಅಂದ್ರೆ ನಾಟಕ ಮಾಡುವ ಒಂದು ಭಾಗಕ್ಕೂ ಕೂಡ ನಾವು ಅಂಕ ಅಂತ ಕರಿತೀವಿ. ಆಮೇಲೆ ಅದ್ರ ಜೊತೆಗೆ ಅಧ್ಯಾಯ, ಭಾಗ, ವಿಧಿ ಅಂತ ಹೇಳ್ತೀವಿ. ಇವು ಎಲ್ಲವುಗಳು ಕೂಡ ಅಂಕಕ್ಕೆ ಇರುವಂತಹ ಅನೇಕ ಅರ್ಥಗಳಾಗಿವೆ. ಅದೇ ರೀತಿ ಅಂಗ ಅಂತ ಹೇಳಿ ಶಬ್ದ ಇದೆ. ಅಂಗ ಅಂತಂದ್ರೆ ಏನ್ ಬರ್ತಾ ಇದೆ, ಇಲ್ಲಿ ಶರೀರ ಬರ್ತಾ ಇದೆ. ಆಮೇಲೆ ಅವಯವಗಳು, ಅವಯವ ಅಂತ ಬರ್ತಾ ಇದೆ, ಇದಕ್ಕೂ ಕೂಡ ಅಂಗನ ಅಂತೇವೆ ನಾವು, ಹೌದಾ. ಶಾಖಾ, ಕೊಂಬೆ, ದೇಹ ಅಂತಂದ್ರೆ ಭಾಗ, ಅಂಶ, ಸಹಾಯಕ, ಇವು ಎಲ್ಲನೂ ಕೂಡ ಅಂಗಕ್ಕೆ ಇರುವಂತಹ ಅನೇಕ ಅರ್ಥಕಗಳು. ಅಂಬುಜ, ಅಂಬುಜಕ್ಕೆ ಇರುವಂತದ್ದು ಬಹಳಷ್ಟು ಶಬ್ದಗಳ ಅರ್ಥ ಇದಾವೆ. ಅಂಬುಜ ಅಂತಂದ್ರೆ ಕಮಲ ಆಗತ್ತೆ, ಶಂಖ ಆಗ್ತತಿ, ಬ್ರಹ್ಮ ಆಗ್ತತಿ, ಆಮೇಲೆ ಬೇತ ಆಗ್ತತಿ, ಆಮೇಲೆ ವಜ್ರ ಕೂಡ ಅಂತೇವೆ. ಅಂಬುಜಕ್ಕೆ ನಾವು ವಜ್ರ ಕೂಡ ಅಂತೇವೆ. ಅರ್ಕ, ಅರ್ಕ ಇದಕ್ಕೆ ಏನಾಗುತ್ತೆ, ಅರ್ಕಕ್ಕೆ ಕಾಢ ಆಗ್ತೈತಿ, ಕಷಾಯ ಅಂತ ಏನಕ್ಕೆ ನಾವು ಹೇಳ್ತೀವಿ. ಅರ್ಕ ಅಂತಂದ್ರೆ ಕಾಢ. ಸೂರ್ಯಗೂ ಕೂಡ ಅರ್ಕ ಅಂತೇವಿ. ಆಮೇಲೆ ನೆಕ್ಸ್ಟ್ ಮದಾರ್ಕ ಪೌಧ, ಓಕೆ, ಮದಾರ್ಕ ಪೌಧ ಅಂತೇವಿ. ಇದು ಒಂದು ತರದ ಸಸ್ಯ ಇದೆ, ಅದಕ್ಕೆ ನಾವು ಅರ್ಕ ಅಂತ ಕರಿತೀವಿ. ಇಂದ್ರ, ಆಮೇಲೆ ಸ್ಫಟಿಕಕ್ಕೂ ಕೂಡ ನಾವು ಅರ್ಕ ಅಂತ ಕರಿತಾ ಇದ್ದೇವೆ. ನೆಕ್ಸ್ಟ್ ಅಂಬರ, ಅಂಬರಕ್ಕೆ ನಾವು ವಸ್ತ್ರ ಅಂತೇವಿ, ಬಟ್ಟೆ. ಆಕಾಶನು ಕೂಡ ಅಂತೇವಿ. ಕಪಾಸ್, ಹತ್ತಿ ಕೂಡ ಅಂತೇವಿ. ಏಕ ಇತ್ರ, ಏಕ ಇತ್ರ, ಇತ್ರ ಅಂತಂದ್ರೆ ಸುಗಂಧಿತವಾಗಿರುವಂತಹ ಒಂದು ದ್ರವ್ಯಕ್ಕೆ ನಾವು ಇತ್ರ ಅಂತ ಕರಿತೀವಿ. ಸುಗಂಧಿತವಾಗಿರುವ ಇರುವಂತಹ ಒಂದು ದ್ರವ ಪದಾರ್ಥ ಇತ್ರ, ಅಂದ್ರೆ ಸೇಂಟ್ ಅಂತ ಕರಿತೇವಲ್ಲ, ಅದು ಇದರ ಅರ್ಥ ಆಗ್ತೈತಿ ಇತ್ರ ಅಂತ. ನೆಕ್ಸ್ಟ್ ಅಭ್ರಕ, ಏಕ ನಗರ್, ಒಂದು ನಗರ ಕೂಡ ಇದೆ, ಅದಕ್ಕೆ ಅಂಬರ ಅಂತೇವಿ. ನೆಕ್ಸ್ಟ್ ಮೇಘ ಕೂಡ ಇದಕ್ಕೆ ಅಂತವೆ. ನೆಕ್ಸ್ಟ್ ಅಬ್ಜ, ಅಬ್ಜಕ್ಕೆ ನಾವು ಶಂಖ, ಚಂದ್ರಮ ಕೂಡ ಅಂತೇವಿ. ಆಮೇಲೆ ಕಪೂರ, ಓಕೆ, ಕರ್ಪೂರ, ಓಕೆ, ಕಪೂರ ಅಂತೇವಿ. ಹಿಂದಿದಲ್ಲಿ ನಾವು ಕಪೂರ ಅಂತೇವೆ, ಕನ್ನಡದಲ್ಲಿ ಕರ್ಪೂರ ಅಂತೇವಿ. ಆಮೇಲೆ ಕಮಲಕ್ಕೂ ಕೂಡ ನಾವು ಅಬ್ಜ ಅಂತ ಕರಿತೇವೆ. ನೆಕ್ಸ್ಟ್ ಅರುಣ, ಅರುಣಕ್ಕೆ ನಾವು ಸೂರ್ಯ ಅಂತ ಕೂಡ ಕರಿತೇವಿ. ನೆಕ್ಸ್ಟ್ ರಕ್ತ ವರ್ಣ, ಲಾಲ್ ಕೆಂಪು, ಸಿಂಧೂರ, ಸಿಂಧೂರ, ಓಕೆ. ಆಮೇಲೆ ಕುಂಕುಮ ಅಂತ ಕೂಡ ಕರಿತೇವೆ. ಕುಂಕುಮ ನಾವೇನು ಹಚ್ಕೋತೇವಿ ಇಲ್ಲಿ ಹಣ್ಣಿಗೆ, ಅದು ಕುಂಕುಮ ಕೂಡ ಅರುಣ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಬಾಲ ಸೂರ್ಯ ಕೂಡ ಇದಕ್ಕೆ ಅರ್ಥ ಆಗುತ್ತೆ. ಅಕ್ಷರ, ಅಕ್ಷರಕ್ಕೆ ನಾವು ವರ್ಣ, ನಾಶರಹಿತ, ಸತ್ಯ, ಓಕೆ, ಮೋಕ್ಷ, ಆಕಾಶ, ಆತ್ಮ, ನಿತ್ಯ, ಇವೆಲ್ಲನೂ ಕೂಡ ಅಕ್ಷರಕ್ಕೆ ಇರುವಂತಹ ಅರ್ಥಗಳು. ಅಜ, ಅಜಕ್ಕೆ ನಾವು ಬಕ್ರ ಅಂತ ಕೂಡ ಕರಿತೀವಿ, ಹೌದಾ. ಬಕ್ರ ಅಂದ್ರೆ ಮೇಕೆ. ಮೇಷರಾಶಿಗೂ ಕೂಡ ನಾವು ಅಜ ಅಂತ ಕರಿಬಹುದು. ಶಿವ, ದಶರಥಕ್ಕೆ ಪಿತಾ, ದಶರಥನ ತಂದೆಗೆ ನಾವು ಅಜ ಅಂತ ಕರಿತೀವಿ. ಬ್ರಹ್ಮ ಕೂಡ ಆಗುತ್ತೆ. ಜಿಸ್ಕಾ ಜನ್ಮ ನ ಹೋ, ಓಕೆ, ಜಿಸ್ಕಾ ಜನ್ಮ ನ ಹೋ ಅಂತಂದ್ರೆ ಯಾರ್ದು ಹುಟ್ಟದೇ ಇರುವವನಿಗೆ ನಾವು ಅಜ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಅಧರ, ಅಂತರಿಕ್ಷಕ್ಕೆ ನಾವು ಅಧರ ಅಂತ ಕರಿತೀವಿ. ತುಚ್ಛ, ಹೋಂಟ್, ಹೋಂಟ್ ಕೂಡ ನಾವು ಇಲ್ಲಿ ಕರಿತಾ ಇದ್ದೀವಿ, ಓಕೆ, ಹೋಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಿನಾ ಆಧಾರಕ, ಯಾವುದೇ ಆಧಾರವಿಲ್ಲದೆ ಇರುವಂಥದಕ್ಕೆ ಅಧರ ಅಂತ ಕರಿತೀವಿ. ನೀಚೇಕ ಅಂದ್ರೆ ಕೆಳಗಿನ ಭಾಗ, ಅದಕ್ಕೆ ನಾವು ಕೂಡ ಅಧರ ಅಂತ ಕೂಡ ಕರಿತೀವಿ, ಓಕೆ. ನೆಕ್ಸ್ಟ್ ರುಜು, ರುಜು, ರುಜುಗೆ ನಾವು ಸೀದಾ, ಸೀದಾ ಅಂದ್ರೆ ನೇರ, ಸುಗಮ,
ಆಮೇಲೆ ಅನುಕೂಲ, ಪ್ರಸನ್ನ, ಪ್ರಸನ್ನಕ್ಕೂ ನಾವು ಕೂಡ ರುಜು ಅಂತ ಕರಿತೇವೆ. ಸಜ್ಜನಕ್ಕೂ ಕೂಡ ನಾವು ರುಜು ಅಂತ ಕರಿತೇವೆ. ಕರಗೆ ನಾವು ಕಿರಣ ಅಂತ ಕರಿತೇವೆ, ಹಾತ್ ಕೈ. ಆಮೇಲೆ ಟ್ಯಾಕ್ಸ್ಗೂ ಕೂಡ ನಾವು ಕರ ಅಂತ ಕರಿತೇವೆ, ಕರ ತುಂಬ್ತಾವಲ್ಲ ಅದು. ಇದಾದ್ಮೇಲೆ ಸೂಂಡ್ಗೂ ಕೂಡ ಏನಂತೇವೆ ನಾವು ಕರ ಕರ ಅಂತ ನಾವಿಲ್ಲಿ ಕರಿತಾ ಇದ್ದೇವೆ. ಓಕೆ, ನೆಕ್ಸ್ಟ್ ಕಂದಕ್ಕೆ ನಾವು ಮಿಶ್ರಿ ಅಂತ ಕರಿತೀವಿ. ಬಿನಾ ರೇಷೆ ಕಿ ಗುದೇದಾರ್ ಜಡ್. ಓಕೆ, ಜಡ್ ಅಂತಂದ್ರೆ ಬೇರು. ನೆಕ್ಸ್ಟ್ ಬಾದಲ್ ಅಂದ್ರೆ ಆಕಾಶ, ಅದಕ್ಕೂ ಕೂಡ ಕಂದ ಅಂತೇವಿ. ಶಕರ ಕಂದ್ ಅಂತ ಹೇಳಿ ಕೂಡ ಅದಕ್ಕೆ ನಾವು ಕರಿತಾ ಇದ್ದೇವೆ. ಸಿಹಿ ಗೆಣಸು ಏನಿರ್ತಿತ್ತಲ್ಲ, ಗೆಣಸು, ಅದಕ್ಕೆ ನಾವು ಶಕ್ಕರ್ ಕಂದ ಅಂತ ಕರಿತೇವೆ. ಕೇತುಗೆ ನಾವು ಧ್ವಜ, ಏಕ ಗ್ರಹ, ಒಂದು ಗ್ರಹ. ಆಮೇಲೆ ಪುಚ್ಛಲ ತಾರಾ. ಆಮೇಲೆ ಜ್ಞಾನಕ್ಕೂ ಕೂಡ ನಾವು ಕೇತು ಅಂತ ಕರಿತೀವಿ. ಕಲಿಗೆ ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ, ಮೊಗ್ಗು ಅಂತ ಕರಿತೀವಿ. ಬಟ್ ಇಲ್ಲಿ ಬೇರೆ ಬೇರೆ ಅರ್ಥನ ಏನೇನಿದಾವ ಅಂತಂದ್ರೆ ಅದಕ್ಕೆ ಕಲಹ ಅಂತ ಹೇಳಿ ಕೂಡ ಕರಿತೀವಿ. ಅಪಶ್ರುತಿ, ಆಮೇಲೆ ದುಃಖ, ಪಾಪ. ಆಮೇಲೆ ಚಾರ್ ಯುಗೋಮೆ ಚೌಥಾ ಯುಗ್, 4 ಯುಗಗಳಲ್ಲಿ 4ನೆಯದ್ದು. ಆಮೇಲೆ ಸಂಗ್ರಾಮ ಕರಿತೀವಿ. ಸಂಗ್ರಾಮ ಅಂದ್ರೆ ಯುದ್ಧ. ಕಾಲ ಅಂತಂದ್ರೆ ಕಪ್ಪು. ಇವು ಎಲ್ಲನೂ ಕೂಡ ಕಲಿಗೆ ಇರುವಂತಹ ಬೇರೆ ಬೇರೆ ಅರ್ಥಗಳು. ಕನಕಕ್ಕೆ ಒಂದು ಅರ್ಥ ನಮಗೆ ಗೊತ್ತಿರಬಹುದು. ಕನಕಕ್ಕೆ ನಾವು ಬಂಗಾರ ಅಂತೇವಿ, ಚಿನ್ನ ಅದು. ಆಮೇಲೆ ಗುತುರ ಅಂತ ಹೇಳಿ ಕೂಡ ಕರಿತೀವಿ. ಏನಂತೇವಿ, ಗತುರ ಅಂತ ಕೂಡ ಕರಿತೀವಿ. ಆಮೇಲೆ ಗೋಧಿ, ಗೇಹು. ಫಸಲ್ ಅಂತಂದ್ರೆ ಏನ್ ನಾವು ಬೆಳಿತೀವಿ ಅದನ್ನ ಫಸಲ್ ಅಂತ ಕರಿತೀವಿ. ಖಜೂರ್, ಓಕೆ, ಡೇಟ್ಸ್ ಅಂತ ಕರಿತೀವಿ. ಟೇಸು ಅಂತ ಹೇಳಿ ಕೂಡ ಇದಕ್ಕೆ ನಾವು ಕರಿತೀವಿ. ನೆಕ್ಸ್ಟ್ ಕಾಲಕ್ಕೆ ನಾವು ಮೃತ್ಯು, ಅಕಾಲ, ಸಮಯ. ಯಮರಾಜಕ್ಕೂ ಕೂಡ ಕಾಲ ಅಂತೇವಿ. ಅವಸರಕ್ಕೂ ಕೂಡ ನಾವು ಕಾಲ ಅಂತ ಅರ್ಥ ಆಗುತ್ತೆ. ಕಟಕಕ್ಕೆ ಏನೇನು ಬರ್ತಾವೆ ಇಲ್ಲಿ? ಕಟಕ ಅಂತಂದ್ರೆ ಪರ್ವತ ಶ್ರೇಣಿಗೆ ನಾವು ಕಟಕ ಅಂತ ಕರಿತೀವಿ. ಸೊ ಇದಕ್ಕೆ ಅರ್ಥ ಸೇನಾ ಆಗುತ್ತೆ, ಸೈನ್ಯ. ಶಿಬಿರ ಅಂತಂದ್ರೆ ಶಿಬಿರ, ಸಮೂಹ, ಗುಂಪು. ಆಮೇಲೆ ಕಡ ಅಂತ ಹೇಳಿ ಕೂಡ ಬರುತ್ತಿಲ್ಲ. ಕಡ ಗಟ್ಟಿಮುಟ್ಟಾಗಿರುವಂಥದಕ್ಕೆ ನಾವು ಕಡ ಅಂತೇವಿ. ಆಮೇಲೆ ಶೃಂಖಲಾ ಅಂತಂದ್ರೆ ಸರಪಳಿ. ಇವೆಲ್ಲ ಕಟಕಕ್ಕಿರುವಂಥದ್ದು. ಆಮೇಲೆ ನೆಕ್ಸ್ಟ್ ಚಟಾಯಿ ಅಂತಂದ್ರೆ ಚಾಪೆ. ಖರ ಅಂತಂದ್ರೆ ಏನ್ ಹೇಳ್ರಿ, ನಿಜ ಇರುವುದನ್ನು ನಾವು ಖರ ಅಂತ ಕರಿತಾ ಇದ್ದೇವಿ. ಇದಕ್ಕೆ ನಾವು ಗದ್ದ. ಆಮೇಲೆ ನೆಕ್ಸ್ಟ್ ತಿನಕ ಅಂತೇವಿ. ತಿನಕ ಅಂದ್ರೆ ಒಂದು ಹುಲ್ಲು. ಏಕ ರಾಕ್ಷಸ ಕ ನಾಮ, ಒಂದು ರಾಕ್ಷಸದ ಹೆಸರು ಕೂಡ ಖರ ಇದೆ. ಇದಾದ್ಮೇಲೆ ದುಷ್ಟನ ಅರ್ಥ ಆಗುತ್ತೆ. ಗಂಧ ಅಂತಂದ್ರೆ ಏನಿರ್ರಿ, ಕೊಳಕು ಇರ್ತೈತಲ್ಲ, ಅದಕ್ಕೆ ಕೊಳೆತಿರುವಂಥದ್ದಕ್ಕೆ ಗಂಧ ಅಂತ ಕರಿತೀವಿ. ಇದನ್ನು ನಾವು ಬುರಾ ಅಂತ ಹೇಳಿ ಕೂಡ ಅರ್ಥ ಆಗುತ್ತೆ. ಅಶ್ಲೀಲ ಆಗುತ್ತೆ. ನೆಕ್ಸ್ಟ್ ಮೈಲಾ, ಇದು ಕೂಡ ಕೊಳಕು ಬರ್ತಾ ಇದೆ. ಆಮೇಲೆ ಧೃಣಿತ ಆಗ್ತೈತಿ, ಅಸಹ್ಯಕರ. ಧೃಣಿತ ಅಂತಂದ್ರೆ ಅಸಹ್ಯಕರ ಆಗುತ್ತೆ. ಅಶುದ್ಧ ಅಂದ್ರೆ ಅಶುದ್ಧ ಅರ್ಥ ಆಗುತ್ತೆ. ಗೋಗೆ ನಾವು ಇಂದ್ರಿಯ ಆಗ್ತೈತಿ. ಗಾಯ, ಆಕಳು, ನದಿ, ಬಾಣ ಆಗುತ್ತೆ. ಆಮೇಲೆ ಸ್ವರ್ಗ, ಸರಸ್ವತಿ, ಪೃಥ್ವಿ, ಆಂಖಕ್ಕೂ ಕೂಡ ಗೋ ಅನ್ಬೋದು. ಸೂರ್ಯ ಇದೆ. ಆಮೇಲೆ ಬೈಲ್ ಕೂಡ ಇಲ್ಲಿ ಬರ್ತಾ ಇದೆ. ಈ ರೀತಿ ಇದರಲ್ಲಿಯೂ ಕೂಡ ಬಹಳಷ್ಟು ಇಲ್ಲಿ ಅರ್ಥಗಳನ್ನ ಕೊಡಲಾಗಿದೆ. ಇವುಗಳನ್ನ ಎಲ್ಲವುಗಳನ್ನ ಚೆನ್ನಾಗಿ ನೀವು ಓದ್ಕೋಬೇಕಾಗತ್ತೆ. ಇಲ್ಲಿ ಚಪ್ಪಲ ಕೂಡ ಇದೆ ನೋಡ್ರಿ. ಚಪ್ಪಲಕ್ಕೆ ನಾವು ಒಂದು ರೀತಿಯ ಚಾಣಕ್ಯ ಅಂತೇನು ಕೂಡ ಕರಿಬಹುದು ನಾವು. ಆಮೇಲೆ ಜಲಜ ಅಂತ ಇದೆ. ಆಮೇಲೆ ಜೀವನ ಇದೆ. ಆಮೇಲೆ ಟೀಕಾ, ಠಾಕೂರ್, ತಮ, ತತ್ವ, ದಲ. ಓಕೆ, ಇವು ಎಲ್ಲವುಗಳಿಗೆ ಬಹಳಷ್ಟು ಅರ್ಥಗಳಿದಾವೆ. ಒಂದು 2-3 ಅರ್ಥಗಳನ್ನ ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ಬಹಳಷ್ಟು ಸಲ ನೀವು ಓದಿರಿ ಅಂತಂದ್ರೆ ಇವೇನಾಗ್ತಾವೆ ಹೇಳ್ರಿ, ನಿಮ್ಗೆ ನೆನಪು ಉಳಿತಾವ. ನೆಕ್ಸ್ಟ್ 6ನೇ ಟಾಪಿಕ್ ಅನ್ನು ನೋಡೋಣ. 6ನೇ ಟಾಪಿಕ್ ಇರುವಂಥದ್ದು ಶುದ್ಧ ಯುಗ್ಮ ಅಂತ ಇದೆ.
ಶುದ್ಧ ಯುಗ್ಮ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಪದ ಜೋಡಿ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ ಇದನ್ನ? ಪದ ಜೋಡಿ. ಪದ ಜೋಡಿಗಳು ಅಂದ್ರೆ ಹೇಳಾಕ ಸೇಮನೇ ಇರ್ತಾವು, ಬಟ್ ಬೇರೆ ಬೇರೆ ಅರ್ಥಗಳನ್ನು ಹೊಂದಿರ್ತಾವೆ. ನೋಡ್ರಿ, ಇಲ್ಲಿ ಒಂದೇದ್ದು ಅಗಮ ಅಂತ ಹೇಳಿದೆ. ಅಗಮ ಅಂತಂದ್ರೆ ದುರ್ಗಮ ಆಗುತ್ತೆ ಇದರ ಅರ್ಥ. ಆಮೇಲೆ ಅಗಮ್ಯ ಕೂಡ ಆಗುತ್ತೆ, ಹೌದಾ? ಪ್ರವೇಶಿಸಲಾಗದ, ಅದಕ್ಕೆ ನಾವು ಅಗಮ ಅಂತೇವೆ. ಪ್ರವೇಶಿಸಲಾಗದ. ಆಮೇಲೆ ಅದಕ್ಕೆ ಸರಿ ಇರುವಂತಹ, ಅದರ ಹಂಗನೇ ಇರುವಂತಹ ಆಗಮ ಕೂಡ ಇದೆ ಇಲ್ಲಿ. ಆಗಮ ಅಂತಂದ್ರೆ ಬರುವುದು ಅಂತ ಹೇಳಿ ಅರ್ಥ ಆಗುತ್ತೆ. ಸೊ ಉತ್ಪತ್ತಿನೂ ಕೂಡ ಇದಕ್ಕೆ ಅರ್ಥ ಆಗುತ್ತೆ, ಆಮೇಲೆ ಶಾಸ್ತ್ರ ಕೂಡ ಇಲ್ಲಿ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅಂತ ಇದೆ. ಅಂತ ಅಂತಂದ್ರೆ ಸಮಾಪ್ತಿ, ಮುಕ್ತಾಯ ಅಂತ ಆಗ್ತೈತಿ. ಆಮೇಲೆ ಅಂತ್ಯ ಅಂತಂದ್ರೆ ನೀಚೇಕ, ಕೆಳಗಿನ ಭಾಗ, ಕೆಳಗೆ ಇರುವಂಥದ್ದು. ನೆಕ್ಸ್ಟ್ ಅಂತಿಮ, ಕೊನೆಯ ಅಂತ ಆಗ್ತೈತಿ. ನೋಡ್ರಿ, ಅಂತ ಮತ್ತು ಅಂತ್ಯ ಇವು ಎರಡು ನೋಡಕ್ ಹಂಗ ಅದಾವ, ಬಟ್ ಬೇರೆ ಬೇರೆ ಅರ್ಥ ಆಗ್ತಾವೆ. ಅವುಗಳು ಗೊತ್ತಿರ್ಬೇಕು ನಮಗೆ. ಅನ್ಸ ಇದೆ, ಇದು ಸ, ಇದು ಏನ್ ಹೇಳಿದು? ಇದು ಸ. ಆಮೇಲೆ ಇದು ಇರುವಂತದ್ದು ಶ. ಅನ್ಸ ಅಂತಂದ್ರೆ ಕಂದ, ಭುಜ. ಅಂಶ ಅಂತಂದ್ರೆ ಏನ್ ಹೇಳ್ರಿ? ಭಾಗ ಆಗುತ್ತೆ. ಅಂಶ ಅಂತಂದ್ರೆ ಏನಾಗುತ್ತೆ? ಇದರಲ್ಲಿ ಭಾಗ. ಓಕೆ, ಒಂದು ಭಾಗ, ಹಿಸ್ಸ ಅಂತ ಏನು ಕೂಡ ಕರಿತೀವಿ, ಅದು ಒಂದು ಅಂಶ. ನೆಕ್ಸ್ಟ್ ಅನಲ ಅಂತಂದ್ರೆ ಅಗ್ನಿ ಅಂತ ಹೇಳಿ ಅರ್ಥ ಆಗುತ್ತೆ. ಆಮೇಲೆ ಅನಿಲ ಅಂತಂದ್ರೆ ಗೊತ್ತಾಯ್ತು ನಿಮಗೆ, ಅದಕ್ಕೆ ವಾಯು, ಗಾಳಿ. ಅನ್ನ ಅಂತಂದ್ರೆ ಅನಾಜ. ಅನ್ನ ಅಂತಂದ್ರೆ ಏನಾಗುತ್ತೆ? ಇಲ್ಲಿ ಅನಾಜ ಆಗುತ್ತೆ. ಆಮೇಲೆ ಅನ್ಯ, ಅನ್ನ ಬೇರೆ, ಅನ್ಯ ಬೇರೆ. ಅನ್ಯ ಅಂತಂದ್ರೆ ದೂಸರ, ಎರಡನೆಯದ್ದು, ಬೇರೆ ಅಂತ ಹೇಳಿ ಅರ್ಥ ಆಗುತ್ತೆ. ಅವಲಂಬ ಅಂತಂದ್ರೆ ಸಹಾರ ಆಗ್ತತಿ, ಅವಲಂಬಿತವಾಗಿರುವುದು, ಬೆಂಬಲವಾಗಿರುವುದು. ನೆಕ್ಸ್ಟ್ ಅವಿಲಂಬ ಅಂತ ಹೇಳಿದೆ, ಶೀಘ್ರ ಅಂತಂದ್ರೆ ಬೇಗನೆ ಅರ್ಥ ಆಗ್ತತಿ. ಅವಲಂಬ ಅಂತಂದ್ರೆ ಸಹಾರ, ಅವಿಲಂಬ ಅಂತಂದ್ರೆ ಶೀಘ್ರ ಅರ್ಥ ಆಗುತ್ತೆ. ನೆಕ್ಸ್ಟ್ ಅಪೇಕ್ಷ ಅಂತಂದ್ರೆ ಅಪೇಕ್ಷೆ ಇಡೋದು, ನಿರೀಕ್ಷೆ ಇಡೋದು. ಇದಕ್ಕೆ ಅರ್ಥ ಇಚ್ಛಾ ಆಗುತ್ತೆ, ಆಶಾ ಆಗ್ತೈತಿ, ಆಸೆ ಆಗುತ್ತೆ ಅಪೇಕ್ಷೆಗೆ. ಅದೇ ರೀತಿ ಉಪೇಕ್ಷಾ ಅಂತ ಹೇಳಿ ಒಂದು ವರ್ಡ್ ಬರ್ತಾ ಇದೆ. ಉಪೇಕ್ಷಾ ಅಂತಂದ್ರೆ ತಕ್ಷಣ ನಿರ್ಲಕ್ಷಿಸೋದು. ಉಪೇಕ್ಷಾ ಅಂತ ನಿರ್ಲಕ್ಷಿಸೋದು, ನಿರಾದರ ಅಂತ ಆಗ್ತೈತಿ, ಅವಹೇಳನ ಮಾಡೋದು. ನೆಕ್ಸ್ಟ್ ಅಲಿ ಅಂತಂದ್ರೆ ಭೌರ. ಅಲಿ ಅಂತಂದ್ರೆ ಏನಾಗ್ತೈತಿ ಇಲ್ಲಿ? ಭೌರ ಅಂತ ಹೇಳಿ ಅರ್ಥ ಆಗುತ್ತೆ. ಭೌರ ಅಂತಂದ್ರೆ ಅದೊಂದು ಹುಳ ಇದೆ, ನೆನಪು ಬರ್ತಾ ಇಲ್ಲ ನನಗೆ ಅದರ ಹೆಸರು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಅಲಿ ಇದೆ. ಸೊ ಇದ್ರ ಅರ್ಥ ಸಖಿ ಅಂತ ಹೇಳಿ ಆಗ್ತೈತೆ, ಅಂದ್ರೆ ದೋಸ್ತ್, ಫ್ರೆಂಡ್. ನೆಕ್ಸ್ಟ್ ಅಭಿರಾಮ ಅಂತಂದ್ರೆ ಆನಂದ, ಸುಂದರ ಅಂತ ಹೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಅವಿರಾಮ ಅಂತಂದ್ರೆ ಏನು? ನಿರಂತರ, ಕಂಟಿನ್ಯೂಯಸ್ ಆಗಿ ಇರುವುದು. ನೆಕ್ಸ್ಟ್ ಅಭಯಕ್ಕೆ ಏನಾಗ್ತೈತಿ? ನಿರ್ಭಯ ಅಂದ್ರೆ ಧೈರ್ಯಶಾಲಿ, ಜೀವನ ದಾನ ಅಂತ ಹೇಳಿ ಅರ್ಥ ಆಗ್ತೈತಿ. ನೆಕ್ಸ್ಟ್ ಉಭಯ ಅಂತ ಹೇಳಿ ಒಂದು ವರ್ಡ್ ಇದೆ, ಇದನ್ನ ದೋನೋ ಅಂತ ಹೇಳಿ ಆಗ್ತದೆ, ಅಂದ್ರೆ ಎರಡು. ನೆಕ್ಸ್ಟ್ ವರ್ಡ್ ಬರುವಂಥದ್ದು ಯಾವುದು? ಅಂಬುಜಕ್ಕ ಅರ್ಥ ಕಮಲ ಅಂತ ಹೇಳಿ ಅರ್ಥ ಆಗ್ತೈತಿ. ನೆಕ್ಸ್ಟ್ ಅಂಬುದ ಅಂತ ಹೇಳಿದೆ. ಅಂಬುಜ ಅಂದ್ರ ಕಮಲ, ಅಂಬುದ ಅಂತಂದ್ರೆ ಬಾದಲ್ ಅಂತಂದ್ರೆ ಏನ್ ಹೇಳ್ರಿ? ಆಕಾಶ ಅಂತ ಹೇಳಿ ಅರ್ಥ ಆಗುತ್ತೆ. ಬಾದಲ್ ಅಂತಂದ್ರೆ ಆಕಾಶ. ನೆಕ್ಸ್ಟ್ ಯಾವ್ದಿದೆ? ಅವಧಿ ಅಂತಂದ್ರೆ ಕಾಲ, ಸಮಯ, ಅವಧಿ ಗೊತ್ತಾಗುತ್ತಾ ಅದು. ನೆಕ್ಸ್ಟ್ ಅವಧಿ ಇದು ದೊಡ್ಡ ಇದೆ. ಸೊ ಇದರಲ್ಲಿ ಧೀದಲ್ಲಿ ಇ ಇದೆ, ಆಮೇಲೆ ಇದರಲ್ಲಿ ಏನು ಯಾವ ಇ ಇದೆ? ಇ ಇದೆ. ಸೊ ಇಲ್ಲಿ ಅರ್ಥ ಏನಾಗ್ತೈತೆ? ಅವಧಿ ಅಂತಂದ್ರ ಅವಧಕಿ ಭಾಷಾ, ಅವಧ್ ಏನಿತ್ತು ಅದರ ಒಂದು ಭಾಷೆಗೆ ಅವಧಿ ಅಂತ ಕರಿತೀವಿ. ನೆಕ್ಸ್ಟ್ ಅಜರಕ್ಕೆ ಏನಾಗ್ತೈತಿ ಹೇಳ್ರಿ? ಅಜರಕ್ಕ ಜೋ ಯುದ್ಧ ನ ಹೋ, ಜೋ ವೃದ್ಧ ನ ಹೋ. ಅಜರ ಜೋ ವೃದ್ಧ ನ ಹೋ ಅಂತಂದ್ರೆ ಅವರು ವಯಸ್ಸಾಗಿಲ್ಲದೆ ಇರುವಂಥವ್ರಿಗೆ ಅಜರ ಅಂತ ಕರಿತೀವಿ. ನೆಕ್ಸ್ಟ್ ಅಜೀರ ಅಂತಂದ್ರೆ
ಅಜೀರ ಅಂತಂದ್ರ ದೇಹ ಅಂತೇಳಿ ಅರ್ಥ ಆಗ್ತೈತಿ. ಅಂಗನ ಅಂತೇಳಿ ಆಗ್ತೈತಿ. ಅಂಗನ ಅಂತಂದ್ರೆ ಅಂಗಣ. ನೆಕ್ಸ್ಟ್ ಅಕರ. ಅಕರ ಅಂತಂದ್ರೆ ನ ಕರನೆ ಯೋಗ್ಯ, ಮಾಡಲು ಸಾಧ್ಯವಾಗದೇ ಇರುವಂಥದ್ದಕ್ಕೆ ಅಕರ ಅಂತ ಕರಿತೀವಿ. ಆಕರ ಅಂತ ಬಂತು ಅಂತಂದ್ರೆ ಆಕರ, ಇದರ ಅರ್ಥ ಏನಾಗ್ತೈತಿ? ಖದಾನ್. ಆಕರ ಅಂತಂದ್ರೆ ಖದಾನ್ ಅಂತ ಆಗ್ತೈತಿ. ಖದಾನ್ ಅಂತಂದ್ರೆ ಗಣಿಗಾರಿಕೆ, ಗಣಿ ಅಂತ ಕರಿತೀವಿ. ಗಣಿಗಾರಿಕೆ ಮಾಡ್ತಾರಲ್ಲ ಅದು. ನೆಕ್ಸ್ಟ್ ಆದಿ. ಆದಿ ಅಂತಂದ್ರೆ ಆರಂಭ, ಪ್ರಾರಂಭ, ಓಕೆ, ಇತ್ಯಾದಿ ಬರ್ತವೆ. ನೆಕ್ಸ್ಟ್ ಆದಿ. ಆದಿ ಅಂತಂದ್ರೆ ಅಭ್ಯಸ್ಥ ಅಂತ ಆಗ್ತೈತಿ. ಅಭ್ಯಸ್ಥ, ಓಕೆ. ಆದಿ ಅಂತಂದ್ರೆ ಅಭ್ಯಸ್ಥ ಆಗ್ತೈತಿ, ಬಳಸಲಾಗ್ತೈತಿ. ಸೊ ಅದಕ್ಕೆ ನಾವು ಅಭ್ಯಸ್ಥ ಅಂತ ಕರಿತೀವಿ. ಆಭರಣ. ಆಭರಣ ಅಂದ್ರೆ ಆಭರಣಗಳನ್ನ ಆಗ್ತೈತಿ ಅರ್ಥ, ಆಭೂಷಣಗಳು. ಆವರಣ. ಆವರಣ ಅಂತಂದ್ರೆ ಪರ್ದಾ. ಆವರಣ ಅಂತಂದ್ರೆ ಪರ್ದಾ, ಪರ್ದೆ, ಪಟ್ಟ ಬರ್ತೈತಿ. ಆಲಯ ಅಂತಂದ್ರೆ ಘರ್, ಅಂದ್ರೆ ಏನು? ಮನೆ. ಏನಾಗ್ತೈತಿ ಇಲ್ಲಿ? ಮನೆ ಆಗ್ತೈತಿ. ನೆಕ್ಸ್ಟ್ ಅಲಯ ಅಂತಂದ್ರೆ ಏನಾಗ್ತೈತಿ? ಜಿಸ್ಕಿ ಲಯ ನ ಹೋ. ಜಿಸ್ಕಿ ಲಯ ನ ಹೋ, ಲಯವಿಲ್ಲದೆ ಇರುವಂಥದಕ್ಕೆ ನಾವು ಅಲಯ ಅಂತ ಕರಿತೀವಿ. ಓಕೆ, ಸೊ ಈ ರೀತಿ ಇಲ್ಲಿಯೂ ಕೂಡ ಬಹಳಷ್ಟು ಶಬ್ದಗಳನ್ನು ಇಲ್ಲಿ ಕೊಡಲಾಗಿದೆ. ಓಕೆ, ಇವುಗಳನ್ನ ಒಂದ್ಸಲ ಏನು ಮಾಡ್ರಿ, ನೀವು ಕರೆಕ್ಟಾಗಿ ಓದ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಈಗ ನಾವು 7ನೇ ಟಾಪಿಕ್ದಲ್ಲಿ, ಇದರಲ್ಲಿ ಟೋಟಲ್ 14 ಟಾಪಿಕ್ಗಳಿದಾವೆ. ಈ 14 ಟಾಪಿಕ್ಗಳ PDF ಏನು ಕೊಟ್ಟೇನಿ, ಸರಿಯಾಗಿ ಹೋದ್ರೆ ಇದರಿಂದನೇ ಬರ್ತಾವೆ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ನೀವು 2026, 27, 28 ಯಾವಾಗ ಬೇಕಾದವಾಗ ಈ ಒಂದು PDF-ದಿಂದ 20 ಕ್ವಶನ್ಸ್ಗಳಲ್ಲಿ ಈಸಿಯಾಗಿ 16ರಿಂದ 17 ಕ್ವಶನ್ಸ್ಗಳನ್ನ ಮಾಡ್ಬೋದು ಈ ಒಂದು PDF-ದಿಂದ. ಇಷ್ಟು ಮಾಡಿದರೆ ಸಾಕಾಗುತ್ತೆ ನಿಮ್ಮ ಸೆಲೆಕ್ಷನ್ಗೆ ಹಿಂದಿಯಲ್ಲಿ. ಓಕೆ, ತತ್ಸಮ್ ತದ್ಭವಗಳನ್ನು ನೋಡೋಣ ನಾವು ಇಲ್ಲಿ. ತತ್ಸಮ್ ತದ್ಭವಗಳನ್ನು ನೋಡೋದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ಒಂದೇನು ಅಂತಂದ್ರೆ ತದ್ಭವದಲ್ಲಿ ಏನೇನು ಬರ್ತಾವು ಶಬ್ದಗಳ ಅಕ್ಷರಗಳನ್ನು ನೋಡೋಣ. ಸೊ ಇಲ್ಲಿ ಸಂಯುಕ್ತ ಅಕ್ಷರಗಳು ಏನಿದಾವು? ಕ್ಷ, ತ್ರ, ಶ್ರ, ಆಮೇಲೆ ಜ್ಞ. ಇವು ತದ್ಭವದಲ್ಲಿ ಬರ್ತಾವು. ಇದು ಒಂದು ನಿಮಗೆ ಏನಾಗಿರ್ಬೇಕು, ಇಲ್ಲಿ ನೆನಪಿರ್ಬೇಕು. ಇದಾದ್ಮೇಲೆ ತದ್ಭವದಲ್ಲಿ ಮತ್ತೇನು ಬರ್ತಾವು ಅಂತಂದ್ರೆ, ತದ್ಭವದಲ್ಲಿ ಯಾವಾಗಲೂ ಕೂಡ ಸಂಸ್ಕೃತ ಶಬ್ದಗಳು ಇರ್ತವೆ. ತದ್ಭವದಲ್ಲಿ ಸಂಸ್ಕೃತವಾಗಿರುವಂತಹ ಶಬ್ದಗಳು ಇರ್ತವೆ. ಅದೇ ರೀತಿ ಮತ್ತೆ ಏನು ಬರ್ತೈತಿ ಇಲ್ಲಿ ತದ್ಭವದಲ್ಲಿ ಅಂತಂದ್ರೆ, ಖ ಮತ್ತು ಛ ಬಂದಿತ್ತು ಅಂತಂದ್ರೆ ತತ್ಸಮದಲ್ಲಿ, ಅದು ತದ್ಭವದಲ್ಲಿ ಕ್ಷ ಆಗ್ತೈತಿ. ಓಕೆ, ತದ್ಭವದಲ್ಲಿ ಏನಾಗ್ತೈತಿ? ಕ್ಷ ಆಗ್ತೈತಿ. ಸೊ ಇವು ಮೂರುಗಳನ್ನು ಒಂದು ಸ್ವಲ್ಪ ನೆನಪಿಟ್ಕೊಂಡ್ರೆ ಅಂತಂದ್ರೆ ಬಹಳ ಈಸಿಯಾಗಿ ನಾವು ಇವುಗಳನ್ನ ತತ್ಸಮಗಳಿದ್ದದ್ದು ತದ್ಭವಗಳನ್ನಾಗಿ ಮಾಡಬಹುದು. ಸೊ ಇಲ್ಲಿಯೂ ಕೂಡ ಬಹಳಷ್ಟು ಇದಾವೆ ನೋಡ್ರಿ. ತದ್ಭವ ಏನಿದೆ? ಅಕ್ಷರ. ಅಕ್ಷರ ಇದ್ದದ್ದು ಏನಾಗ್ತೈತೆ? ಅದು ಅಕ್ಷರ. ನೋಡ್ರಿ, ಇಲ್ಲಿ ಕ್ಷ ಬಂತು, ಇಲ್ಲಿ ಯಾವಾಗಲೂ ಇದು ತದ್ಭವದಲ್ಲಿ ಇರ್ತಾ ಇದೆ. ಅಂಗೂಠ. ಅಂಗೂಠ ಇದ್ದದ್ದು ಅಂಗುಷ್ಠ ಅಂತ ಹೇಳಿ ಕರಿತೀವಿ ನಾವು. ಇದು ತತ್ಸಮದಲ್ಲಿ ಏನಾಗ್ತೈತಿ? ಅಂಗುಷ್ಠ. ಅಟಾರಿ. ಅಟಾರಿ ಇದ್ದದ್ದು ಏನಾಗ್ತೈತಿ? ಅಟಾರಿ ಇದ್ದದ್ದು ಅಟ್ಟಾಲಿಕಾ ಅಂತ ಹೇಳಿ ಆಗ್ತೈತಿ ತತ್ಸಮದಲ್ಲಿ. ಅಜಾನ ಇದ್ದದ್ದು ಅಜ್ಞಾನ. ನೆಕ್ಸ್ಟ್ ಅಂಗರಕ್ಷ. ಅಂಗರಕ್ಷ ಇದ್ದದ್ದು ಅಂಗರಕ್ಷಕ ಆಗ್ತೈತಿ. ನೆಕ್ಸ್ಟ್ ಅಂಗೀಠಿ. ಅಂಗೀಠಿ ಇದ್ದದ್ದು ಅಗ್ನಿಷ್ಠಿಕ. ಅಂಗೀಠಿ ಇದ್ದಿದ್ದು ಅಗ್ನಿಷ್ಠಿಕ. ಇನ್ನೊಂದೇನು ಅಂತಂದ್ರೆ, ತದ್ಭವದಲ್ಲಿ ಶಬ್ದಗಳು ಏನಾಗ್ತಾವ? ಚಂದ್ರಾಮ. ಈ ರೀತಿ ಚಂದ್ರಾಮ ಇತ್ತು ಅಂತಂದ್ರೆ ಅದು ತದ್ಭವ ಆಗಿರ್ತೈತಿ. ಯಾವಾಗಲೂ ಕೂಡ ತತ್ಸಮದಲ್ಲಿ ಚಂದ್ರಾಮ ಬರೋದಿಲ್ಲ. ಇದನ್ನ ನೆನ್ಪಿಟ್ಕೋರಿ. ಇಲ್ಲಿ ಇದೆ ನೋಡ್ರಿ, ಅಂಗೀಠ, ಅಂಗೀಠಿ. ಆಮೇಲೆ ಅಂಗೂಠಿದೊಳಗೂ ಇದೆ ನೋಡ್ರಿ, ಹೌದಾ? ಇದೆಯಲ್ಲ ಇಲ್ಲಿ ಚಂದ್ರಾಮ. ಅಂಗೂಠಿ. ಸೊ ಇಲ್ಲೇನು ಮೇಲ್ ಚಂದ್ರಾಮ ಕೊಟ್ಟೇನೆ ನಾನು. ಇದು ಯಾವಾಗಲೂ ಕೂಡ ಎದ್ರೊಳಗಿರ್ತೈತಿ? ತದ್ಭವದೊಳಗೆ ಇರ್ತೈತಿ, ತತ್ಸಮದಲ್ಲಿ ಇರಂಗಿಲ್ಲ. ಇದು ಕೂಡ ನೆನಪಿಟ್ಕೊಡ್ರಿ. ಅಂಗೂಠಿ ಇದ್ದದ್ದು ಏನಾಗ್ತೈತಿ? ಅದು ಅಂಗುಷ್ಟಿಕ ಆಗ್ತೈತಿ. ಅಂಗುಷ್ಟಿಕ. ಅಖರೋಟ್. ಅಖರೋಟ್ ಇದ್ದದ್ದು ತತ್ಸಮದಲ್ಲಿ ಅಕ್ಷೋಟ. ಅಕ್ಷೋಟ ಆಗ್ತೈತಿ. ಅದ್ರಕ್ ಇದ್ದದ್ದು ಆದ್ರಕ ಆಗ್ತೈತಿ. ಆಮ್ ಇದ್ದದ್ದು ಆಮ್ರ ಆಗ್ತೈತಿ. ಅಮೀಯ ಇದ್ದದ್ದು ಅಮೃತ ಆಗ್ತೈತಿ.
ಅಮಚೂರ್, ಅಮಚೂರದದ್ದು ಅಮ್ರಚೂರ್ಣ ಆಗುತ್ತೆ. ನೆಕ್ಸ್ಟ್ ಅಮಾವಸ, ಅಮಾವಸದದು ಅಮಾವಾಸ್ಯ, ಅಮಾವಾಸ್ಯ ಆಗುತ್ತೆ. ಅನಾಜ ಇದ್ದದ್ದು ಅನ್ನ ಆಗುತ್ತೆ. ಅಂಶ ಇದ್ದದ್ದು ಅಂಶ ಆಗುತ್ತೆ. ಹೌದಾ? ಇಲ್ಲಿ ಸ ಇದ್ದದ್ದು ಏನಾಗುತ್ತೆ? ಸ ಇದ್ದದ್ದು ಯಾವಾಗಲೂ ಕೂಡ ತದ್ಭವದಲ್ಲಿರ್ತೈತಿ. ತತ್ಸಮದಲ್ಲಿ ಶ ಇರ್ತೈತಿ. ಇದನ್ನ ನೆನಪಿಟ್ಕೊಳ್ರಿ. ತತ್ಸಮದಲ್ಲಿ ಏನಿರ್ತೈತಿ? ಶ. ಅಖಾಡ ಇದ್ದದ್ದು ಅಕ್ಷವಾಟ. ಅಚರಜ ಇದ್ದದ್ದು ಆಶ್ಚರ್ಯ ಆಗುತ್ತೆ. ಅದರ ಹಾಗೆ ಅಚ್ಛತ ಇದೆ. ಸೊ ಇದಕ್ಕೆ ಅಕ್ಷತ ಆಗುತ್ತೆ. ಅಗಮ ಇದ್ದದ್ದು ಅಗಮ್ಯ ಆಗುತ್ತೆ. ಆಂಖ ಇದ್ದದ್ದು ಅಕ್ಷಿ ಆಗುತ್ತೆ. ನೆಕ್ಸ್ಟ್ ಆಲಸ ಇದ್ದದ್ದು ಆಲಸ್ಯ ಆಗುತ್ತೆ. ಆಂತ್ ಇದ್ದದ್ದು ಆಂತ್ರ ಆಗುತ್ತೆ. ಆಠ ಇದ್ದದ್ದು ಅಷ್ಟ ಆಗುತ್ತೆ. ಆಠ ಇದ್ದದ್ದು ಅಷ್ಟ ಆಗುತ್ತೆ. ಸೊ ಈ ರೀತಿ ಎಲ್ಲವುಗಳನ್ನು ನೀವು ತತ್ಸಮ ತದ್ಭವಗಳನ್ನು ಎಲ್ಲ PDF ದಲ್ಲಿ ಕೊಟ್ಟಿರುವಂಥದ್ದು ಒಂದು 5-6 ಸಲ ಓದಿರಿ ಅಂತಂದ್ರೆ ಆರಾಮ್ ಆಟೋಮೆಟಿಕ್ ಏನಾಗ್ಬಿಡ್ತಾವ್ರಿ, ಅವ ಬೈ ಹ್ಯಾಟ್ ನಿಮಗೆ ಆಗ್ಬಿಡ್ತಾವೆ. ಇದಾದ್ಮೇಲೆ ನೆಕ್ಸ್ಟ್ ಶುದ್ಧ ಅಶುದ್ಧ ವರ್ತನಿ ಅಂತ ಹೇಳಿ ಬರ್ತಾ ಇದೆ ಇನ್ನೊಂದು ಟಾಪಿಕ್. ಅಂದ್ರೆ ಶುದ್ಧ ಯಾವುದು, ಅಶುದ್ಧ ಯಾವುದು ನಿಮಗೆ ಗೊತ್ತಿರ್ಬೇಕು. ಇದು ಒಂದು ಸೆಂಟೆನ್ಸ್ದಲ್ಲಿ ನಿಮಗೆ ಹಾಕಿ ಈ ರೀತಿ ಕೊಡ್ತಾರ, ಇದರಲ್ಲಿ ಸರಿ ಮಾಡಿ ಬರೀರಿ, ಅಥವಾ ಇದರಲ್ಲಿ ಅಶುದ್ಧ ಯಾವ್ದೈತಿ ಅಂತ ಹೇಳಿ ಕೇಳ್ತಾರ. ಏನ್ ಕೇಳ್ತಾರೋ? ಅಶುದ್ಧ ಕೋನ್ ಸಾ ಹೇ, ಯಾವುದಿದೆ ಇದರಲ್ಲಿ ಅಶುದ್ಧ ಅಂತೇಳಿ. ಸೊ ಅವುಗಳನ್ನ ನೋಡ್ಬೇಕಾದ್ರೆ ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳಿದಾವು, ಇವುಗಳು ಸೆಂಟೆನ್ಸ್ದಲ್ಲಿ ಹಾಕಿ ನಿಮ್ಗೆ ಕೊಡ್ತಾರವ್ರ. ಸೊ ಅಶುದ್ಧ ಇದ್ದದ್ದು ಶುದ್ಧ ಯಾವುದು ನೋಡೋಣ. ಸೊ ನೋಡ್ರಿ, ಇಲ್ಲಿ ಶುದ್ಧ ಇದ್ದದ್ದು ಆಧ್ಯಾತ್ಮಿಕ, ಈ ರೀತಿ ಬರದ್ವಿ ಅಂತಂದ್ರೆ ಆಧ್ಯಾತ್ಮಿಕ, ಇದು ಶುದ್ಧ. ಇದು ಅಶುದ್ಧ ಹೆಂಗ ಆಗಿರ್ತೈತಿ? ಇದು ಆಧ್ಯಾತ್ಮಿಕ. ನೋಡ್ರಿ, ಆಧ್ಯಾತ್ಮಿಕ. ಸೊ ಇದು ಅಶುದ್ಧವಾಗಿರುವಂಥದ್ದು, ಆಧ್ಯಾತ್ಮಿಕ. ಇದು ಆಧ್ಯಾತ್ಮಿಕ ಇದೆ. ಸೊ ಇದನ್ನ ನಾವು ಹೆಂಗೆ ಬರಿಬೇಕು? ಆಧ್ಯಾತ್ಮಿಕ. ಇದು ಇಲ್ಲಿ ಅ ಬಂದಿದೆ, ಇಲ್ಲಿ ಆ ಬಂದಿದೆ. ಹೌದಾ? ಆಧ್ಯಾತ್ಮಿಕ ಅಲ್ಲ, ಆಧ್ಯಾತ್ಮಿಕ. ಅದೇ ರೀತಿ ಆಜೀವಿಕ, ಆಜೀವಿಕ ಇದೆ. ಸೊ ಇದು ಆಜೀವಿಕ, ಆಜೀವಿಕ. ಸೊ ಇಲ್ಲಿ ಆಜೀವಿಕ ಇದ್ದದ್ದು ಏನಾಗುತ್ತೆ? ಸರಿಯಾಗಿರುವಂತಹ ಪದ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ವಿ ಇರುವಂಥದ್ದು ಏನ್ ಮಾಡ್ಯಾರೆ? ಸೊ ಅಶುದ್ಧದಲ್ಲಿ ಇದು ವಿ ಇದೆ, ಶುದ್ಧದಲ್ಲಿ ಯಾವ್ದಿದೆ? ಇದು ವಿ ಇದೆ. ಸೊ ಇದನ್ನ ಹೆಂಗ್ ಓದ್ತೀವಿ ನಾವು? ವಿ ಅಷ್ಟ, ಇದು ವಿ ಆಗುತ್ತೆ. ಸೊ ಹಿಂಗ್ ಓದ್ಬೇಕಾದ್ರ ಆಜೀವಿಕ, ಆಜೀವಿಕ ಆಗುತ್ತೆ. ಸೊ ಇದು ಆಜೀವಿಕ, ಆಜೀವಿಕ. ನೆಕ್ಸ್ಟ್ ಅನಾಧಿಕಾರ, ಅನಾಧಿಕಾರ, ಅನಧಿಕಾರ. ಇದು ಅನಾ ಅಲ್ಲ, ಅನ. ಅನುಗ್ರಹಿತ, ಅನುಗ್ರಹಿತ, ಅನುಗೃಹಿತ. ಅದು ಅನುಗೃಹೀತ, ಅನುಗೃಹೀತ. ಹಿ ದೊಡ್ಡ ಇ ಇದೆ. ಆದ್ರ ಇದೆ, ಆದ್ರ ಅಲ್ಲ, ಆರ್ದ್ರ, ಆರ್ದ್ರ. ಹೌದಾ? ಮೇಲೇನು ಈ ರೀತಿ ಕೊಂಬು ಬರಬೇಕು. ಅಂತ್ಯಕ್ಷರಿ, ಅಂತ್ಯಕ್ಷರಿ, ಅಂತ್ಯಕ್ಷರಿ ಅಲ್ಲ, ಅಂತ್ಯ. ಆ ಬರ್ಬೇಕಿಲ್ಲಿ. ಏನ್ ಬರ್ಬೇಕು? ಆ ಬರ್ಬೇಕು, ಅಂತ್ಯಾಕ್ಷರಿ. ನೆಕ್ಸ್ಟ್ ಅಧ್ಯಯನ, ಅಧ್ಯಯನ, ಅಧ್ಯಯನ ಅಲ್ಲ, ಅಧ್ಯಯನ, ಅಧ್ಯಯನ. ಸರಿ ಆನ್ಸರ್. ಅತಿಥಿ, ಅತಿಥಿ, ಅತಿಥಿ. ದೊಡ್ಡ ಇ ಇದೆ ಇಲ್ಲಿ. ಸೊ ಇಲ್ಲಿ ಅತಿಥಿ, ಅತಿಥಿ. ಅಸ್ಪೃಶ್ಯತಾ, ಅಸ್ಪೃಶ್ಯತಾ. ಇದಕ್ಕೆ ಸರಿ ಆನ್ಸರು ಅಸ್ಪೃಶ್ಯತಾ, ಅಸ್ಪೃಶ್ಯತಾ. ಸೊ ಇಲ್ಲಿ ಈ ಶವನ್ನ ಇಲ್ಲಿ ಒತ್ತಕ್ಷರವಾಗಿದೆ, ಬಟ್ ಇದರಲ್ಲಿ ಸರಿ ಇರುವಂಥದ್ದು ಯಾವುದು? ಇದು ಸಣ್ಣ ಶ ಇರುವಂಥದ್ದು ಇಲ್ಲಿ ಏನಾಗುತ್ತೆ? ಒತ್ತಕ್ಷರ ಆಗಿ ಉಪಯೋಗಿಸ್ಬೇಕು. ಅಕ್ಷುಣ್ಯ, 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 ಅಕ್ಷುಣ್ಣ ಆಗುತ್ತೆ. ಅಕ್ಷುಣ್ಣ, ಅದು ಅಕ್ಷುಣ್ಯ ಅಲ್ಲ, ಯ ಅಲ್ಲ, ನ ಬರ್ಬೇಕು. ನೆಕ್ಸ್ಟ್ ಅನುಸಂಗಿಕ, ಅನುಸಂಗಿಕ ಅಂತಂದ್ರೆ ಅನುಸಂಗಿಕ ಇದ್ದದ್ದು ಅನುಷಂಗಿಕ, ಅನುಷಂಗಿಕ, ಅನುಸಂಗಿಕ ಅಲ್ಲ, ಅನುಷಂಗಿಕ. ಅದು ಅತ್ಯಾಧಿಕ, ಅತ್ಯಾಧಿಕ ಇದೆ,
ಆ ಅಲ್ಲ, ಅಲ್ಲ, ಅತ್ಯಧಿಕ ಅ ಬರ್ಬೇಕಿಲ್ಲಿ, ಅತ್ಯಧಿಕ. ಅಭ್ಯಂತರಿಕ, ಅಭ್ಯಂತರಿಕ. ಸೊ ಇದಕ್ಕೇನಾಗುತ್ತೆ, ಆ ಅ ಅಲ್ಲ, ಆ ಬರಬೇಕು. ಆಭ್ಯಂತರಿಕ, ಆಭ್ಯಂತರಿಕ, ಈ ರೀತಿ ಬರ್ತಾವೆ. ಅದೇ ರೀತಿ ಇನ್ನೊಂದು ಲೈನ್ ನೋಡೋಣ ನಾವು. ನಿದ್ರಶನ, ನಿದ್ರಶನ ಇಲ್ಲ, ನಿದರ್ಶನ ಆಗ್ಬೇಕದ. ಪೂಜ್ಯನೀಯ, ಪೂಜ್ಯನೀಯ, ಪೂಜನೀಯ, ಪೂಜ್ಯ ಅಲ್ಲ, ಪೂಜ್ಯ, ಇದು ಬರ್ದಾರ ಅವರಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಅದು ಜ ಅಷ್ಟೇ ಬರ್ಬೇಕು. ಪೂಜನೀಯ. ಪುರಸ್ಕಾರ, ಪುರಸ್ಕಾರ. ಸೊ ಪುರಸ್ಕಾರ, ಅದು ಪುರು ಅಲ್ಲ, ಪುರ. ಇಲ್ಲಿ ರು ಬರ್ದಾರು, ಬಟ್ ರ ಆಗ್ಬೇಕದು. ಪುರಸ್ಕಾರ ಅಲ್ಲ, ಪುರಸ್ಕಾರ. ಪರೋಕ್ಷ, ಪರೋಕ್ಷ ಅಲ್ಲ, ಪರೋಕ್ಷ ಆಗ್ಬೇಕದು. ಪ್ರಮಾಣಿತ, ಪ್ರಮಾಣಿತ, ಪ್ರಾಮಾಣಿತ. ಅದು ಪ್ರ ಬರದಾರು, ತಪ್ಪು, ಪ್ರಾ ಬರಿಬೇಕಾದ. ಪ್ರಾಮಾಣಿತ ಅದು. ಪಡೋಸನ್, ಪಡೋಸನ್ ಇದ್ದದ್ದೇನಾಗುತ್ತೆ ಇಲ್ಲಿ, ಪಡೋಸೀನ್. ಪಡೋಸೀನ್ ಕರೆಕ್ಟ್, ಅದು ಪಡೋಸನ್ ಅಲ್ಲ, ಪಡೋಸೀನ್. ಅದು ನಾವು ಪಡೋಸನ್ ಪಡೋಸನ್ ಅಂತೇವಿ, ಬಟ್ ಅದು ಪಡೋಸೀನ್. ನೆಕ್ಸ್ಟ್ ಪೌರುಷ, ಪೌರುಷ ಅಲ್ಲ, ಪೌರುಷ. ಅದು ಪರೀಕ್ಷಾ, 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 ದೊಡ್ಡ ಇ ಬರಬೇಕು ಪರೀಕ್ಷೆಯಲ್ಲಿ, ಪರೀಕ್ಷಾ. ಪ್ರಜಜ, ಪ್ರಜ್ವಲಿತ, ಪ್ರಜ್ವಲಿತ, ಪ್ರಜ್ವಲಿತ ಆಗ್ಬೇಕದು. ಪ್ರಜ್ವಲಿತ ಅಲ್ಲ, ಪ್ರಜ್ವಲಿತ. ಪ್ರತಿದ್ವಂದ, ಪ್ರತಿದ್ವಂದ, ಪ್ರತಿದ್ವಂದ್ವ ಆಗ್ಬೇಕದು. ಮತ್ತು ವದ್ ಒತ್ತು ಬರ್ಬೇಕದು. ಪ್ರತಿದ್ವಂದ್ವ. ಬಾರಾತ, ಬಾರಾತ ಅಲ್ಲ, ಬರಾತ. ಅದು ಇಲ್ಲಿ ಬಾರಾತ ಬರಂಗಿಲ್ಲ, ಬರಾತ ಬರ್ತೈತಿ. ಬದಾಮ್, ಬದಾಮ್ ಅಲ್ಲ, ಅದು ಬಾದಾಮ್. ಅದು ಸರಿ ಆನ್ಸರ್ ಏನು, ಬಾದಾಮ್. ಬದಾಮ್ ತಪ್ಪು, ಬಾದಾಮ್, ಕಚ್ಚಾ ಬಾದಾಮ್. ನೆಕ್ಸ್ಟ್ ಬಹುರ್ವಿಹಿ. ಸೊ ಬಹುರ್ವಿಹಿ ಈ ರೀತಿ ಬರಿಬೇಕದನ್ನ. ಮೈಥಿಲಿ ಶರಣ, ಮೈಥಿಲಿ ಶರಣ, ಮೈಥಿಲಿ ಶರಣ. ಅದು ಮೈಥಿಲಿ ಅಲ್ಲ, ಮೈಥಿಲಿ ಶರಣ, ಮೈಥಿಲಿ ಶರಣ. ಈ ರೀತಿ ಶುದ್ಧ ಮತ್ತು ಅಶುದ್ಧಗಳನ್ನು, ಇಲ್ಲಿ ಬಹಳಷ್ಟು ಶಬ್ದಗಳಿದ್ದಾವೆ. ಅವುಗಳನ್ನ ಎಲ್ಲವುಗಳನ್ನ ಒಂದ್ಸಲ ಸರಿಯಾಗಿ ಓದ್ಕೊಳ್ರಿ. ನೆಕ್ಸ್ಟ್ ವಾಕ್ಯ ಶುದ್ಧಗಳನ್ನು ಮಾಡೋದು ಇದೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ದಲ್ಲಿ ನೋಡೋಣ. ಧನ್ಯವಾದಗಳು. ಜೈ ಹಿಂದ್.